ನಡೆದಂಥ ಹೀನ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ವಿಶೇಷವಾಗಿ ದೇಶದ ಸಾರ್ವಭೌಮತೆಗೆ, ಶಾಂತಿ ನೆಮ್ಮದಿಗೆ ಭಂಗ ತರ್ತಕ್ಕಂಥ ಇಂಥ ದುಷ್ಟಶಕ್ತಿಗಳು ನಡೆದಂಥ ಹೀನ ಕೃತ್ಯ ಇಡೀ ವಿಶ್ವನೇ ಇದನ್ನು ಖಂಡಿಸ್ತಾ ಇದೆ. ವಿಶೇಷವಾಗಿ ದೇಶದ ಸಾರ್ವಭೌಮತೆಗೆ, ಶಾಂತಿ ನೆಮ್ಮದಿಗೆ ಭಂಗ ತರ್ತಕ್ಕಂಥ ಇಂಥ ದುಷ್ಟಶಕ್ತಿಗಳು ಘಟನೆಯನ್ನು ನಾವು ಕೂಡ ಖಂಡಿಸ್ತೀವಿ ಅಂತ ಕೂಡ ಹೇಳಿರುವಂಥದ್ದು. ಇದಕ್ಕೆ ಸರಿಯಾದ ಪ್ರತ್ಯುತ್ತರವನ್ನು ಕೊಡುವಂತಹ ಕೆಲಸ ಮೋದಿ ಸರ್ಕಾರ ಮಾಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೂ ಕೂಡ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಒಂದು ಕಡೆ ಖುಷಿಯಾಗಿ ಹೋಗಿದ್ದಂತಹ ಕುಟುಂಬ ಈಗ ಈ ರೀತಿಯಾಗಿ ದುಃಖದ ಮಡುವಿನಲ್ಲಿದೆ. ದೇಶದ ಸಾರ್ವಭೌಮತೆಗೆ, ಶಾಂತಿ ನೆಮ್ಮದಿಗೆ ಭಂಗ ತರ್ತಕ್ಕಂಥ ಇಂಥ ದುಷ್ಟಶಕ್ತಿಗಳು
ಮಂತ್ರಿಗಳಾದ ಅಮಿತ್ ಶಾ ಅವರು, ರಕ್ಷಣಾ ಮಂತ್ರಿಗಳಾದ ಸನ್ಮಾನ್ ರಾಜನಾಥ್ ಸಿಂಗ್ ಅವರು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಇವತ್ತಿನ ಈ ಸಂದರ್ಭವನ್ನು ಯಾವ ರೀತಿ ನಾವು ದೇಶದಲ್ಲಿ ನಡೀತಕ್ಕಂಥ ಈ ಆಘಾತ ಶಕ್ತಿಗಳನ್ನು ಬಂದೋಬಸ್ತ್ಗೆ ಇಡಬೇಕು ಮತ್ತು ಅವರನ್ನು 10 ವರ್ಷಗಳಿಂದ ಒಂದು ಸಣ್ಣ ಅಪಚಾರವೂ ಕೂಡ ಆಗದೆ ಮಾಮೂಲಿ ಜನಜೀವನ ಬಂದು ಬದುಕುವ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ನಡೀತಕ್ಕಂಥ ಇವು ಘೋರ ಹತ್ಯೆ ಇದು ಇಡೀ ವಿಶ್ವ ಇದ್ರ ಬಗ್ಗೆ ದಿಗ್ಭ್ರಾಂತಿಯನ್ನು ವ್ಯಕ್ತಪಡಿಸಿದೆ. ಇವತ್ತು ಇಬ್ಬರ ಪಾರ್ಥಿವ ಶರೀರವನ್ನು ನಮ್ಮ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಾರೆ. ಒಂದು ಸತ್ಯ, ಭಾರತೀಯರಿಗೆ ಒಂದು ಇತಿಹಾಸ ಇದೆ, ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. ಇದನ್ನೆಲ್ಲ ಒಂದು ಕಡೆ ನಾವು ತೊಳೆಯಬಹುದು ಅನ್ನುವ ಈ ದುಷ್ಟಶಕ್ತಿಗಳಿಗೆ ಯಾವ ರೀತಿ ತಕ್ಕ ಉತ್ತರ ಕೊಡಬೇಕೋ ಆ ಉತ್ತರವನ್ನು ಕೊಡ್ತಕ್ಕಂಥ ಎಲ್ಲವನ್ನು ಕೂಡ ಈಗಾಗಲೇ ಮುಂಜಾಗ್ರತೆ ಕ್ರಮವಾಗಿ ನಿನ್ನೆ ತಾನೇ ಸುಮಾರು 6 ಗಂಟೆಗೂ ಮೇಲ್ಪಟ್ಟು ಸಭೆಯನ್ನು ಮಾಡಿ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿಯ ಅನುಭವವನ್ನು ದೇಶದ 140 ಕೋಟಿ ಜನರಲ್ಲೂ ಕೂಡ ಒಂದೇ ಭಾವನೆ ಇರಬೇಕಾಗಿದೆ. ದೇಶ ಇದ್ದರೆ ನಾವು ಅನ್ನುವ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಇಡೀ ದೇಶ ಒಂದಾಗಿ ಸಣ್ಣ ಪುಟ್ಟದನ್ನು ಇಲ್ಲದನ್ನು ಹೇಳ್ತಕ್ಕಂಥದ್ದನ್ನು ಬಿಟ್ಟು ದೇಶಕ್ಕೋಸ್ಕರವಾಗಿ, ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೋಸ್ಕರವಾಗಿ, ಈ ದೇಶದ ಸಂರಕ್ಷಣೆಗೋಸ್ಕರವಾಗಿ ನಾವು ಪಕ್ಕದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನಿಯರಿಗೆ ಯಾವ ರೀತಿ ತಕ್ಕ ಶಾಸ್ತಿಯನ್ನು ಕೊಡಬೇಕೋ ಕೊಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಮಾಡುತ್ತದೆ. ಇವತ್ತು ಎಲ್ಲವೂ ಕೂಡ ಇವಾಗ ಬರ್ತಾ ಇದ್ದಾರೆ. ಅವ್ರ ಕುಟುಂಬಕ್ಕೆ ಮೊದಲು ಹಸ್ತಾಂತರ ಮಾಡ್ತೀವಿ. ಹಸ್ತಾಂತರ ಮಾಡಿದ್ಮೇಲೆ ಅವರು ಅವರದೇ ಆದಂಥ ವಿಧಿವಿಧಾನಗಳಿರ್ತವೆ. ಆ ವಿಧಿವಿಧಾನಗಳಲ್ಲಿ ಯಾವ ರೀತಿ ಮಾಡಬೇಕು ಏನು ಅನ್ನೋದಿದ್ದಾಗಿದೆ. ಭಾರತ ಸರ್ಕಾರ ಎಷ್ಟು ಮಟ್ಟಿಗೆ ಅವೇರ್ನೆಸ್ಸನ್ನು ತೆಗೆದುಕೊಂಡಿದೆ ಅಂದರೆ ಅಂಥವರ ಜೊತೆಯಲ್ಲಿ ನಾವುಗಳು ಕೂಡ ಭಾರತ ಸರ್ಕಾರನೂ ಕೂಡ ಇರಬೇಕು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ಈ ಕೆಲಸಗಳನ್ನು ಮಾಡಬೇಕು ಅನ್ನೋದಿದಾಗಿದೆ. ಕೇಂದ್ರ ಸರ್ಕಾರವು ಕೂಡ ಎಷ್ಟು ಮಟ್ಟಿಗೆ ಮುತುವರ್ಜಿ ವಹಿಸಬೇಕು ಅನ್ನೋದು ತಾವು ಕೂಡ ಎಲ್ಲ ನೋಡ್ತಾ ಇದ್ದೀರಿ. ಅದೇ ರೀತಿ ರಾಜ್ಯ ಸರ್ಕಾರನೂ ಕೂಡ ಅದು ಸ್ಪಂದಿಸ್ತಾ ಇದೆ. ಸರಿ, ಇನ್ನು ಮುಂದೆ ಇಂಥ ನಿಲುವುಗಳನ್ನು ತೆಗೆದುಕೊಳ್ಳದವರೇ ದೇಶವನ್ನು ಸಂರಕ್ಷಣೆ ಮಾಡೋಕ್ಕಾಗೋದಿಲ್ಲ ಅನ್ನುವ ಭಾವನೆಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಂದಿದ್ದಾರೆ. ಅವ್ರು ತೆಗೆದುಕೊಂಡಿರ್ತಕ್ಕಂಥ ನಿಲುವು ಅವಿಸ್ಮರಣೀಯವಾಗಿದೆ. ಈ ನಿಲುವನ್ನು ಭಾರತೀಯರಾಗಿ ಇಡೀ ವಿಶ್ವವೇ ಇದನ್ನು ಸ್ವಾಗತ ಮಾಡುವಾಗ ಭಾರತೀಯರಾಗಿ ನಾವು ಕೂಡ ಇದನ್ನು ಸ್ವಾಗತ ಮಾಡಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ. ಈ ಕೆಲಸವನ್ನು ನಾವು ಮಾಡಬೇಕು. ಕಾಂಗ್ರೆಸ್ ಕೆಲ ಶಾಸಕರು 370 ತೆಗೆದಕ್ಕೆ ಈ ಥರ ಘಟನೆ ಆಗ್ತಿದೆ ಅಂತ ಒಂದು ಆರೋಪ ಸರ್. ಒಂದು ಅವ್ರು ಅರ್ಥ ಮಾಡ್ಕೋಬೇಕು. 370 ತೆಗೆದ ಮೇಲೆ 10 ವರ್ಷದಲ್ಲಿ ಬರೀ ಟೂರಿಸಮಿಂದ ಕೇರಳ ಅಲ್ಲಿ ಜಮ್ಮು ಕಾಶ್ಮೀರದ ಜನರಿಗೆ ಉದ್ಯೋಗ ಅನ್ನೋದಕ್ಕೆ ಒಂದಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಯಾವ ರೀತಿ ಆಗಿದೆ. 60, 70, 80 ವರ್ಷದಲ್ಲಿ ಆಗದೆ ಇರತಕ್ಕಂಥ ಅಭಿವೃದ್ಧಿ ಕೇವಲ 10 ವರ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಿಗಳಾದ ಮೇಲೆ ಮಾಡಿರ್ತಕ್ಕಂಥದ್ದು ಕೂಡ ಇದೆ. 8,000 ಕೋಟಿ ರೂಪಾಯಿಗೂ ಮೇಲ್ಪಟ್ಟು ಕೇವಲ ಟೂರಿಸಮ್ನಲ್ಲಿ ಬರ್ತಾ ಇದೆ. ಎಲ್ಲರೂ ಕೂಡ ಹ್ಯಾಪಿಯಾಗಿದ್ದರು. ಒಂದೊಂದು ಸಾರಿ ಇಂಥ ಹಲ್ಕಾ ಬುದ್ಧಿಯನ್ನು ಮಾಡಿ ಜನರನ್ನು ಎಲ್ಲ ಒಂದು ಕಡೆ ಭಯಭೀತಿ ಮಾಡ್ತಕ್ಕಂಥ ಕೆಲಸವನ್ನು ನೆರೆಯ ರಾಜ್ಯಗಳು ಯಾವ ರೀತಿ ರಾಷ್ಟ್ರ ಮಾಡಿತ್ತು ಅನ್ನೋದಕ್ಕೆ ಸರಿಯಾದ ತೀರ್ಮಾನವನ್ನು, ರಾಜತಾಂತ್ರಿಕ ತೀರ್ಮಾನವನ್ನು ರಾಷ್ಟ್ರದ ನಮ್ಮೆಲ್ಲರ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಫೇಲ್ ಆಗಿದೆ, ಅಮಿತ್ ಶಾ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡ್ತಿದೆ. ಇವೆಲ್ಲನೂ ನೆನ್ನೆನೇ ನಾನು ಹೇಳಿದ್ದೀನಿ, ನೆನ್ನೆನೇ ಮಾಧ್ಯಮದವ್ರ ಜೊತೆಲಿ ಹೇಳಿದ್ದೀನಿ. ಯಾವುದು ಇಂಟೆಲಿಜೆನ್ಸಿ ಮತ್ತೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನರಮೇಧಗಳು ನಡೀತಕ್ಕಂಥದ್ದು ಖಂಡನೀಯ. ಆದರೆ ನರಮೇಧಗಳನ್ನು ಮೆಟ್ಟು ನಿಂತು ಅವರನ್ನು ಯಾವ ರೀತಿ ಬಗ್ಗಬಡಿಬೇಕು ಅನ್ನೋದಿದೆಯಲ್ಲ, ಇದಕ್ಕೆ ನಮ್ಮೆಲ್ಲರ ಸಹಕಾರ. Ensured that the mortal remains as well as the surviving family members reach Bengaluru safely. I myself accompanied all the family members from Srinagar to Bangalore today. At the Bangalore airport, the formalities to hand over the mortal remains to the family members is also completed, and with a heavy heart we have paid homage to the victims of this terror attack.
In recent memory, this is one of the most dastardly attacks we have seen, most barbaric attack we have seen. Ensured that the mortal remains, as well as the surviving family members, reach Bengaluru safely. I myself accompanied all the family members from Srinagar to Bangalore today. At the Bangalore airport, the formalities to hand over the mortal remains to the family members is also completed. And with a heavy heart, we have paid homage to the victims of this terror attack. In recent memory, this is one of the most dastardly attacks we have seen, most barbaric attack we have seen. Ensured that the mortal remains, as well as the surviving family members, reach Bengaluru safely. I myself accompanied all the family members from Srinagar to Bangalore today. At the Bangalore airport, the formalities to hand over the mortal remains to the family members is also completed. And with a heavy heart, we have paid homage.